ಆದ ಕಾರಣ ಅವನ ಸತಿಯವಾದ ಸತಿಯನ್ನು ಬಂಧಿಸಿ ನಮ್ಮ ಅಂತಃಪುರಕ್ಕೆ ಎಳೆದುಕೊಂಡು ಹೋಗೋಣ ನಡೆಸಬಹುದು. ಜಾಗ್ರತೆ. ಮತ್ತೇನು ಭೂಪತಿ? ಭೂಪತಿ ಚಿತ್ತದಾತನ ವರ್ಣದಂತೆ ಜಗಿಸುವ ಕೋಲ್ ಮಿಂಚಿನಂತೆ ನಕ್ಷತ್ರ ಮಣ್ಣಾದ ನಕ್ಷತ್ರ ಭಾಗದಂತೆ ಭೂಪತಿ ಇವಳ ಯಾರದ ನಡಿಗೆ ಎಂಕೊಂಡು ಯೂರೋಪ್ ಕಡೆ ನಾಚಿತ್ತಲ್ಲ ಸಾರಥಿ ಭೂಪತಿ ಇವಳ ಮೈ ಕಟ್ಟು ಮೈ ಬಣ್ಣ ನಡು ಸಣ್ಣ ನಾಗರ ಬಣ್ಣದ ಗುಡಿನೋಟ ಅದು ಮುಖದ ಚೆಲ್ಲಾಟ ಸಾರಥಿ ಭೂಪತಿ ಇವಳ ತಂದೆ ಎರಡು ತೊತ್ತಾಯಗಳ ಭಾರಕ್ಕೆ ಮುಂಬಾಗಿ ನಡೆಯುತ್ತಿರುವ ಇವಳ ಅಂಶದ ನಡಿಗೆಯನ್ನು ನೋಡಿದ್ಯಾ ಸಾರಥಿ ಭೂಪತಿ ಇವಳ ಯಾರದ ನಡಿಗೆ ಎಂಕೊಂಡು ಯೂರೋಪ್ ಕಡೆ ನಾಚಿತ್ತಲ್ಲ ಭೂಪತಿ ಊಣಿನ ಚಂದ್ರನಂತೆ ಇರುವ ಇವಳ ದೇಹಕ್ಕೆ ಕಪ್ಪು ರಂಗಿನ ಸೀರೆಯನ್ನಿಟ್ಟು ಚಿತ್ರಮಾಲಿನ ಕುಟುಂಬವನ್ನು ತೊಟ್ಟು ಕಮಲದಂತ ಕಣ್ಣಿಗೆ ಕಪ್ಪು ಕಾಣದ ಸರತೆ ಭೂಪತಿ ಕತ್ತೆ ನೋಡುವ ಇವಳ ಕಣ್ಣುಗಳನ್ನು ನೋಡಿಯಾ ನೋಡಿದ್ರೆ ಸಣ್ಣದೇವ ದೇವ ಸರತೆ ಭೂಪತಿ ನಾನು ಇವಳನ್ನು ನೋಡುವುದಕ್ಕೆ ಎನ್ನ ಹೃದಯ ಬೇಸರವಾಗಿ ನಿಂತರ ಮುಂದೇನು ಗತೆ ಸರತೆ ಭೂಪತಿ ಗರ್ಭಗುಡಿಯೊಳಗೆ ಇರುವ ದೇವಿಯ ಮೂರ್ತಿ ಅಲಂಕಾರ ಚಂದ ಇಲ್ಲದಂತೆ ಇರಬಹುದು. ನಾನು ಮನಮೆಚ್ಚಿನ ದೇವಿ ಅಲಂಕಾರ ಮಾಡಿಸುವುದಕ್ಕೆ ಎನ್ನಗೆ ಈ ಜನ್ಮವೂ ಸಾಲದು. ಭೂಪತಿ ಇವಳ ದೇಹಕ್ಕೆ ಸರಿ ಕಾಣಲಾರದನ್ನು ಕಿತ್ತು ತೆಗೆದು ಚಂದ ಕಾಣುವುದನ್ನು ಕಿಟ್ಟಿಟ್ಟಿರುವರು ನೋಡು ಸರತೆ ಭೂಪತಿ ಇವಳ ನೋಡುವುದಕ್ಕೆ ಅದ 4 ವರ್ಷದ ಹುಡುಗಿ ಮತ್ತು ಹೆಂಗ ಹಚ್ಚಳ ಮುಂಗೈಗೆ ಹೇಗೆ ಎದ್ದು ಕಾಣುವ ನೋಡಿ ಜಡಜಾಕ್ಷಿ ಜಡಜಡಗದ ಮಲ್ಲಿಗೆ ಸರತೆ ಭೂಪತಿ ಎಲ್ಲ ಸಾರಥಿ ಎತ್ತರಕ್ಕೆ ಬಂದಿ ನಿಲ್ಲೋ ಎನ್ಕೊಂಡಿದ್ದೇವ ಎಲ್ಲ ಸಾರಥಿ ನನ್ನ ಹತ್ತರಕ್ಕೆ ಬಂದು ನಿಲ್ಲು. ಇವಳನ್ನು ನೋಡಿ ಹೇಗಾಗಿರ್ಬೋದು ನೋಡಿ ಎನ್ನ ಮೈ ಖುಷಿ ಇವಳ ಎನ್ನ ಮುದ್ದು ಪ್ರೇಯಸಿ ಈ ಕೋಮಲಾಂಗಿಯನ್ನು ಕುಡಿದು ನನಗೆ ಆಗುವುದನ್ನು ಮನಕ್ಕೆ ಬಹಳ ಖುಷಿ. ಎಲ್ಲ ಸಾರಥಿ ನಮ್ಮಯ ವಂಶಜರ ಕಷ್ಟಪಟ್ಟ ಕೆಳದ ನಮ್ಮಯ ವಂಶಜರ ಕಷ್ಟಪಟ್ಟ ಬಡದ ಸಕಲ ಐಶ್ವರ್ಯಗಳ ಮಹಾರಥಿ ಬಂಗಾರದ ಒಡೆಯಗಳಿಂದ ಈ ಸತಿಯನ್ನು ಶೃಂಗಾರಗೊಳಿಸಿ ಅಮ್ಮೆನಿಂದ ಮರೆಯುವ ಈ ಸ್ವರಕನ್ಯೆಯನ್ನು ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವುದು ಸಾಧ್ಯ. ನೋಡಿ ನಮ್ಮ ಅಕ್ರಮದಲ್ಲಿದೆ ಗಟ್ಟೆ ಮೇಲೆ ಬೇಗರದ ಮತ್ತೆ ಐತೆ ಕಾರ್ಯಕ್ರಮ ಐತೆ. ಏಲೇ ಸತಿ ಎಂಬ ಸುಗುಣ ಕಲಾವತಿ ಅಮರೇಂದ್ರನ ಸತಿ ಓಡಿ ಹೋದ ನಿನ್ನ ಗಂಡ ನಮ್ಮ ಗಂಡನ ಮರಿ ನನ್ನ ಗಂಡನ ಕರೆ ಕಲಿಯ ಕೊಡುವ ನಾನು ನಿನಗೆ ಅಭಯ ಚಿಂತೆ ಮಾಡಿದ ಸಂತೋಷದಿಂದ ನಮ್ಮ ಅರಮಂದಿರಕ್ಕೆ ಬಾರದ ಮನವಿ ನಾನು ನಿನಗೆ ಸತ್ಕರ ನೀನು ಧರು ನಾನು ವೀರಾದ ವೀರ ಸಹಸ್ರ ಕೌತ್ರಲೇ ಸುಂದರೇ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿ? ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರವನು. ನಾನು ಮಾಡಿದ ಅಪರಾಧವೇನಿರುವುದನ್ನು ನಿನ್ನ ಗಂಡ ನಮ್ಮ ಚಂಡನು ಮಾಡಿದ ಅಪರಾಧಕ್ಕೆ ನಿನ್ನನ್ನು ಎಳೆದುಕೊಂಡು ಹೋಗಲೇ ಸುಂದರೇ ಸುಂದರೇ ನನ್ನ ಗಂಡನು ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಬಹುದೇ? ನಿನ್ನನ್ನು ಎಳೆದುಕೊಂಡು ಹೋದ್ರೆ ಅವನು ಬರಲೇ ಸುಂದರೇ ಅಣ್ಣಯ್ಯ ನನ್ನ ಎಂಬ ಕರೆಯಬೇಡ ಸುಂದರಿ ಅಂತ ಕರೆಯ ನೀನು ಸುಂದರಿ ಅಂತ ಕರೆಯಬೇಡ ಸಹೋದರಿ ಅಂತ ಕರಿ. ಏಲೇ ಸಂತಲಾಕ್ಸು ಅಣ್ಣಯ್ಯ ಸುಂದರಿ ಅಂತ ಕರೀಬಾರಂದು ಹೇಳಿದೆಯಲ್ಲ ಸುಂದರಿ ಅರ್ಥವೇನಾದ್ರೆ ನಿನಗೆ ಗೊತ್ತಿರುವ ನೆಲೆ ಮಕ್ಕಳೇ ನಿನಗೆ ಗೊತ್ತಿರುವುದೇ? ಸುಂದರಿ ತಾತ್ಪರ್ಯವನ್ನು ಹೇಳಿದ್ರು ಚೆನ್ನಾಗಿ ಕೇಳ. ಚೆನ್ನಾಗಿ ಹೇಳು. ಸು ಅಂದರೆ ಸುರಲೋಕ ತಾ ಅಂದರೆ ದರೆ ರಿ ಅಂದರೆ ರಂಬೆ ರಂಬೆದರೆ ಇರುವ ನಿನ್ನಂತ ಅಂದಗುಣ ಸ್ತ್ರೀಯರನ್ನು ಸುಂದರಿ ಅಂತ ಕರೆದು
ಮಾಡಿಕೊಳ್ಳುವುದು ಖಂಡಿತವಾಗಿ ನಿನ್ನನ್ನು ಲಗ್ನ ಮಾಡಿಕೊಳ್ಳುವುದು ಎಂಬ ಅರಿಯಮನೆಯಾಗಿ ನಿನ್ನನ್ನು ಕೊಡುವುದು ನಿಜವಾಗಿ ಈ ಮಾತಿಗೆ ನೀನೇನಂತೀಯ ಸುಂದರಾಗೆ ಸುಂದರೇ ನೀನು ಬರುವುದಲ್ಲೇ ನಾನು ಬರುವುದಲ್ಲೇ ಸುಂದರೇ ಅದೇನು ಚೆನ್ನಾಗಿ ಹೇಳು ಎನ್ನ ಪತಿ ಇಲ್ಲದ ಸಮಯದಲ್ಲಿ ನನ್ನ ಹರಮಂದಿರಕ್ಕೆ ಬಂದು ಬಾಯಿಗೆ ಬಂದಂತೆ ಮಾತನಾಡುವುದನ್ನೇ ಸರಿಯಲ್ಲ. ಹೇಳೇ ಸುಂದರಿ ಮಾತಿಗೆ ಆ ಗಂಡನು ಸುತ್ತ ನಿನ್ನನ್ನು ಗುಣಗಾನ ಮಾಡಲಿಕ್ಕೆ ಕರೆಸಿಲ್ಲ. ಸುಂದರಿ ಅವನೇನಂತ ಬಲವಂತನಲ್ಲ, ಅವನೇ ಅಂತ ಬಲವಂತನಾದರೆ ಕಟ್ಟು ಕಂಡು ಹೆಂಡತಿಯನ್ನು ಇನ್ನೊಬ್ಬರಿಗೆ ರೂಪಿಸಿ ಕಣ್ಮರಿ ಆಗುತ್ತಿರಲ್ಲ. ನಾನು ನೀನು ಮಲಗುವ ಮಂಚದ ಕಾಲಿಗೆ ಕಟ್ಟಿ ಆ ಕಳ್ಳನಾದ ಇನ್ನೆಲ್ಲ ಕಾಲಿ ಕಟ್ಟಿ ನಿನ್ನನ್ನು ಕೂಡುವ ಸಂಭೋಗ ಮಾಡುವ ಶಕ್ತಿ ನನಗಿರಲಿಕ್ಕೆ ನಿನಗಾತಕ್ಕೆ ಮೇಲೆ ಸುಂದರೇ ಸಹಜವಾದ ಅಂತಪುರವನ್ನು ಬೆಟ್ಟಿಲಿಂದ ಹೊರಟು ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ಸ್ತ್ರೀಯರೇ, ನಾನೇನು ನಿನ್ನ ಗಂಡನ ಇಲ್ಲದ ಸಮಯವನ್ನು ಅರಿತು ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿಲ್ಲ. ನಾನೇನು ಹೇಳಿಲ್ಲ. ನಿನ್ನ ಗಂಡ ನಮ್ಮ ಗಂಡನು ಜನ್ಮಿಗೆ ನಿನ್ನ ಒಪ್ಪಿಸಿ ಜೀವಗಳನ್ನಾಗಿ ಓಡಿಬೇಕು. ಆದ ಕಾರಣ ಅವನ ಆಸೆಯನ್ನಿಟ್ಟು ಎನ್ನ ಮೇಲೆ ಇಷ್ಟಪಟ್ಟು ಸುಮ್ಮನೆ ಪಟ್ಟಣಕ್ಕೆ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಕೈ ಕಾಲುಗಳನ್ನು ಕಟ್ಟಿ ಚರ್ಚನೆ ಎಳೆದವರ ಕಮ್ಮಿ ಬುದ್ಧಿ ಇಲ್ಲ, ಬುದ್ಧಿ ಕೇಳಿ ನಾಲ್ಕು ಎಲಿದಿಲ್ಲ ಬಿಡುವಲ್ಲಿ ನಾನು ದಾನವನೆಂಬ ಭಯವರಲ್ಲಿ ನೀನು ಒಂದು ಹೆಣ್ಣನ್ನು ಸುಂದರಿ ಇಂಥ ಅವನೇನು ದೊಡ್ಡ ಲೆಕ್ಕಲ್ಲೇ ಮುಕ್ಕಳೆ ಸಹಜವಾದ ಮಾತನಾಡಲೇ ಮುಕ್ಕಳೆ ನನಗಿಂತ ಬಲವಂತರ ಧಾರ ಇಲ್ಲವೆಂದು ಬರುತ್ತೀಯಾ? ಸಹಜವಾದ ಮಗನಾಡ ಹೇಳನ್ನು ಕೇಳು. ಅದೇನು ಚೆನ್ನಾಗಿ ಹೇಳಿದೆ ಸುಂದರಿ. ಕನ್ಯಾದ ಚಿಂತೆ ಇಲ್ಲ, ನಿನ್ನ ಅಂದಗುಣ ಸ್ತ್ರೀಗಳಾದ್ರೆ ಸರಿ. ನನಗೆ ಪತಿ ಇರುವನು. ಪತಿ ಇದ್ದರೆ ಅವನೇನು ಮಾಡಲೇ ಮಕ್ಕಳೇ? ನಿನ್ನ ಋಣವನ್ನು ಚೆನ್ನಾಗಿರುವನು. ಅವನ ಋಣವನ್ನು ತುಂಡು ಮಾಡಿ ನಮ್ಮ ಗ್ರಾಮದಲ್ಲಿ ಬಿಸಾಡುತ್ತಲೇ ಪರಸತಿಯಾದ ಎನ್ನನ್ನು ಬಯಸುವುದು ನಿಮಗೆ ತರವಲ್ಲ. ಮಳೆ ನಿಂತರೂ ಮರದ ಮೇಲೆ ಅಣೆ ನಿಲ್ಲಲ್ಲ, ನಿನ್ನ ವಲ್ಲಭ ನಿನ್ನ ಪರಾಕ್ರಮಕ್ಕೆ ನಿಲ್ಲಲ್ಲ, ಸಾಧ್ಯವಿಲ್ಲ. ಮುಂಗಾರು ಮಳೆ ನಿಂಚಿನಂತೆ
ನಗುತ್ತಾ ಎನ್ನತ್ತರಕ್ಕೆ ಬಂದರೆ ನನ್ನ ಆಸೆ ಅಂತರಿಕ್ಷ ಹುಟ್ಟಿದಂತಾಗುವುದು. ನಿನ್ನ ಮನಸ್ಸಿಗೆ ಶಾಂತಿ ತರುವುದು ನಿನ್ನ ಮನಸ್ಸಿಗೆ ಶಾಂತಿ ತರುವುದು ನಾಚಿಕೆ ನಗುತ್ತಾ ಎಂದ ಬಡಿದಾರೆ ಮಾತಾಡಿ ಬೇಗರ ಬಾರಿ ಬಡಿದಾರೆ. ಹಾಗೆ ಬಂದಂತ ಬೋಳಿದರೆ ನಿನ್ನ ಕಣ್ಣನಿಗೆ ಬಾಯಿ ಒಳ್ಳೆ ಸೋಮಯ್ಯನ ಅಂತಃಪುರವನ್ನು ಗಟ್ಟಿಯಿಂದ ಬಿಡು ನಿನ್ನ ಕಕ್ಕಸ. ಏನೇ ಸತ್ಯಪ್ಪ ಉಂಟೆ ನೀನು ಎಷ್ಟು ಪರಿಪರಿಂದ ಹೇಗೆ ಬೇಡಿಕೊಂಡರು ಹೇಗೆ ಕಿಂಚಪ್ಪಾಗುವುದೇ ಮಾತು ನಿನಗೆ ಸ್ವಲ್ಪವಾದರೂ ಬುದ್ಧಿ ಬರಲಿಲ್ಲ. ಏ ಉಯ್ಯಾರೆ ವೈಯಾರಿ ಅಂದರೆ ನಿನ್ನ ಗಂಡ ನಮ್ಮ ಗಂಡನ ನಮ್ಮ ವಂಶಜರ ಕಷ್ಟಪಟ್ಟ ಬಡದ ಸಕಲ ಐಶ್ವರ್ಯಗಳನ್ನು ದೋಚಿಕೊಂಡು ತನ್ನ ಸರಿಸವನ್ನು ಹರಿದ ಒಂದು ಒಪ್ಪಿಗೆಯನ್ನು ಮರೆಯುವುದು ಏನೆಂದರೆ ನಿನ್ನ ಗಂಡ ನಮ್ಮ ಗಂಡನು ಎತ್ತರೆ ಚುಟ್ಟಿ ಹಿಡುವುದು ಸ್ವತರ ಕಾಲಿ ಹಿಡಿಯುವುದು ಇಂಥ ಮೂರ್ಖ ದೇವತೆಗಳನ್ನು ಕ್ಷಮಿಸುವುದು ಯಾವ ಧರ್ಮ? ನಿನ್ನನ್ನು ಈಗ ಹೇಳಿಕೊಂಡು ಹೋದರೆ ನಿನ್ನ ಗಂಡನಿಗೆ ಬುದ್ಧಿ ಕಲಿಸಂತಾಗುವುದು ನಾಳೆ ನೋ ದುರ್ಮಾರ್ಗ, ಮಗಳೇ ನೋ ನೀಚಾತ್ಮ, ಏನಿಸಮ್ಮಳೆ ನನ್ನನ್ನು ನಡೆದುಕೊಂಡು ಹೋಗುವುದೆಂದು ಹೇಳ್ತೀಯಾ? ಹೌದೇ ಸುಂದರ ನಿನಗೆ ಹೇಳುವ ಕೇಳು ಕಾಲ ಬಂದಂತೆ ಕಾಣುತ್ತಿರುವುದು. ಹೇಳು ಬಂದರೆ ಚಿಂತಿಲ್ಲ ನಿನ್ನನ್ನು ಬಿಡುವುದಿಲ್ಲ ಕೇಳು ಬಂದರೆ ಚಿಂತಿಲ್ಲ, ನನ್ನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ ಬೇಕಂತೆ ನೋ ಮೂರ್ಖ, ಏ ಮಕ್ಕಳೇ ನೋ ದುರ್ಮಾರ್ಗ, ಏ ಮಕ್ಕಳೇ ಯಾಕಸ ಬೇಡವೇ? ಲೋಕಷ್ಟ, ಏ ಮಕ್ಕಳೇ ನಾನು ಎಷ್ಟು ಹೇಳಿದರೂ ಅವನಿಗೆ ಬುದ್ಧಿ ಬರಲಿಲ್ಲ. ಏ ಮಕ್ಕಳೇ ಎನ್ನ ಪಟ್ಟಿಲ್ಲದ ಸಮಯದಲ್ಲಿ ನನ್ನನ್ನು ಗೋಳಾಡಿಸುವುದು ತರವಲ್ಲವೆಂದು ಹೇಳಿದರೆ ಏ ಚಂದ್ರ ಚೆಲುವೆ ನಾನೇನು ಇಲ್ಲ ಸಲ್ಲದ ಸುದ್ದಿ ಬಗ್ಗೆ ಮಾತನಾಡಿಲ್ಲ. ಒಬ್ಬ ಪುರುಷನು ಎಷ್ಟು ಮಂದ ಸ್ತ್ರೀಯರು ನಡುವೆ ಸಂಸಾರ ಮಾಡಬೇಕು ಹೇಳು ಮೊದಲು ಹೇಳು ಆಮೇಲೆ ಮುಂದೆ ಮಾತನಾಡು. ಮೂರ್ಖ, ಏ ಮಕ್ಕಳೇ ಪರಸತಿಯನ್ನು ಬಯಸಿ ಎಂತೆಂಥವರು ಏನಾಗಿರುವರೆಂದು ತಿಳಿದುಕೊಂಡರವೆಯಾ? ಎಂತೆಂಥವ್ರು ಏನಾಗುವವರೆಲ್ಲ ಸುಂದರೇ ತಿಳಿದುಕೊಂಡು ಬಂದಿಲ್ಲವೇ? ನೀನು ಹೇಳಲೇ ಸುಂದರ ನಿನಗೆ ತಿಳಿದಿದೆ ಮಕ್ಕಳೇ. ಮೂರ್ಖ, ಏ ಮಕ್ಕಳೇ ದಶಗಂಟ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣಕ್ಕೆ ಕುಂದುಗಳನ್ನು ತಂದುಕೊಂಡನು. ಗುರುಪತಿಯ ತಾಯಿಯನ್ನು ಬಯಸಿ ಚಂದ್ರನ ಭವಿಷ್ಯಕ್ಕೆ ಕುಂದುಗಳನ್ನು ತಂದುಕೊಂಡಲ್ಲವೇ? ಏ ಸುಂದರಿ ಅವ ದಶಕಂಡ ರಾವಣನ ಯಾವ ರೂಪದಲ್ಲಿ ಬಂದಿರುವ ಯಾವ ರೂಪದಲ್ಲಿ? ಭಿಕ್ಷಕ ರೂಪದಲ್ಲಿ. ನಾನು ನಿಜವಾದ ರೂಪದಲ್ಲಿ ನಿನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರಲೇ ಮಕ್ಕಳೇ. ಮೂರ್ಖ, ಏ ಮಕ್ಕಳೇ ಅವನಾದ ಗತಿ ನಿನಗೆ ಯಾವುದು? ಅವನು ಅಂತ ಬಲವಂತನಾದರೆ ನಿಜ ರೂಪದಲ್ಲಿ ಬಂದು ಎತ್ತುಕೊಂಡು ಹೋಗಲೇ ಮಕ್ಕಳೇ. ಲೋಕಷ್ಟ, ಮಕ್ಕಳೇ ಪಾಪಿಷ್ಠ, ಆ ಮಕ್ಕಳೇ ಸುಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟರೆ ಉಳಿತವಾಯಿತು. ಏಲೇ ಕೋಮಲಾಂಗೆ ಮನದೊಳಗೆ ಒಂದಿಟ್ಟುಕೊಂಡು ಹೊರಗೆ ಈ ರೀತಿ ಮಾತನಾಡುವ ತರವಲ್ಲ. ನಾನು ಮಾತನಾಡುವ ಬರಿ ನೋಡು ನಿನ್ನ ಮುಖದಲ್ಲಿ ಮುಸಿ ಮುಸಿ ನಗು ಬರುವುದಲ್ಲ. ನನ್ನ ಮೇಲೆ ಮನಸ್ಸಾಗಿ ನಗುವಿಯಾ ಎನ್ನುತ್ತಿದ್ದರೆ ತಕ್ಷಣವನ್ನೆಲ್ಲ ಕೊಡಬೇಕನ್ನು ಒಂದು ಮಾಡಿದೆಯಾ? ಒಮ್ಮೆ ನನ್ನನ್ನು ಬಯಸಿ ಹಾಳಾಗಿ ಹೋಗಬೇಡ. ನನ್ನನ್ನೇ ಬಯಸಿದೆ ನಿಜವಾದರೆ ಈ ಊರಿನ ಮಾಡಬೇಡ ಗೊತ್ತು. ಏಲೇ ಮಕ್ಕಳೇ ಮೂರ್ಖ, ಎನ್ನಂ ಕಂಡರ ಮುತ್ತು ದೇವತೆಯ ತತ್ತರಿಸಿ ನಡೆದುಕೊಳ್ಳಲು ಇವ ನಮ್ಮವನ ಏನಿಗೆ ಸೇವಕನಾಗಿರುವುದು ಮುಕ್ಕೋಟಿ ದೇವತೆಗಳೇ ತೊಡಗುತ್ತಾಗಿ
ನನ್ನನ್ನು ಬಿಡಿಸುವುದಾಗಿರೋ ಇವರನ್ನು ಯಾರನ್ನು ಕೂದಿಲ್ಲ ಬರೋರು ಸ್ವಲ್ಪ ತಾಳದಿಂದ ಹೇಳಿದೆ ಸುಂದರೇ ಕರೆದರೆ ಏನು ಅವರನ್ನ ತುಂಡು ಮಾಡಿ ಈ ನಮ್ಮ ಊರಿಗೆ ವಿಚಾರಗಳೇ ಮಕ್ಕಳೇ ನಮ್ಮ ಮನೆಗೆ ಬಂದರೆ ನಿನ್ನ ಪ್ರಾಣವನ್ನು ನನ್ನ ಅಂತಕ್ಕರ ಆಸೆ ಪಡುವನು ಅವನೇನು ನನ್ನನ್ನು ಮಾಡುವುದಿಲ್ಲ ಸುಂದರೇ ಹೇಳೋಣ ಕೇಳು ಅದೇನು ಚೆನ್ನಾಗಿ ಹೇಳು ಮೂರ್ಖರೇ ಸುಂದರೇ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ಬಿಡು ನಿನ್ನ ಬಿಡು ನೋಡಿ ಬಿಡು ನಿನ್ನ ಬಿಡು ಆದರೆ ನನ್ನ ಬಳಿ ಬರಬಲ್ಲ ಎಂಬ ನಿನ್ನ ನೋಡಿ ಕೇಳಿ ಎನ್ನ ಮೈ ಮೇಲಿನ ಲೋಮಗಳೇ ಜುಮ್ಮಂದಿರುವ ನೋಡು ನಿನ್ನ ಅಂದ ಚಂದ ಕಂಡು ಎನ್ನ ಮೈ ಮೇಲಿನ ಲೋಮಗಳ ಜುಮ್ಮಂದ ಮೇಲೆ ಎನ್ನ ಹೃದಯ ನಿನ್ನ ಮೇಲೆ ಎಷ್ಟು ಜೀವ ಇಟ್ಟುಕೊಂಡಿರುವುದು ನೋಡು ನೀನೇ ಸೇರಿಕೋ ಜಳಜಾಕ್ಷಿ ನೀನೇ ತಿಳಿಸೋ ಎನ್ನ ಮನದೊಳ ಅಪೇಕ್ಷೆ ಕೇಳದಾರ ಕೂಡಿ ಬಂದಂತೆ ಕಾಣುತ್ತಿರುವುದು ಅದು ಏನು ಬಂದಿಲ್ಲ ಸುಂದರೇ ನನ್ನಿಂದ ನಿನ್ನ ಪ್ರಾಣ ಹೋಗುವುದು ಖಚಿತವಾಗಿ ತಿಳಿದುಕೋ ಸುಂದರೇ ನನ್ನನ್ನು ಪ್ರಾಣ ತೆಗೆಯುವ ಈ ಜಗತ್ತಿನೆಲ್ಲ ಇನ್ನ ಯಾರು ಹುಟ್ಟಿ ಬಂದಿಲ್ಲ ಮೂರ್ಖರೇ ಕೇಳು ಅದೇನು ಚೆನ್ನಾಗಿ ಮಗಳು ನನ್ನ ಪತಿ ಇಲ್ಲದ ಸಮಯದಲ್ಲಿ ಎನ್ನ ಅಂತಃಪುರಕ್ಕೆ ಬಂದು ನನ್ನನ್ನು ಪರಿಪರಿಯಿಂದ ಓಡಾಡಿಸುವೇನ ಪೂರ್ವಿ ನೆನೆಸುವುದಾಗಕ್ಕೆ ಬಂದ ದೇವಂದ್ರ ನನ್ನ ಪರಿಪರಿ ಎನ್ನಿಗೆ ನಿನ್ನ ಒಪ್ಪಿಸಿ ಆಗಿನ ಕಣ್ಮರಿ ಸಂತೋಷ ಪಡೆಯುವಂತ ಬಾಯಿಗ ಕಟ್ಟಿಯೊಳಗೆ ಸೇರಿ ಎಲ್ಲ ಕಟ್ಟಿಯೊಳಗೆ ಸೇರಿದರೆ ನೀನೇ ಎಲ್ಲ ರಾಜ್ಯಕ್ಕೆ ಸರ್ವಾಧಿಕಾರಿ ಸುಮ್ಮನೆ ನಿನ್ನ ಅಂತಃಪುರವನ್ನು ಬಿಟ್ಟು ಹೋಗೆಂದು ಹೇಳಿದರೆ ಗಾಳಿ ಬಂದಂತೆ ನುಡಿತಿರುವೆಯ ಸಹಜವಾದ ತಗೊಳ್ಳಲೇ ಇರ್ತಾರೆ ಸುಮ್ಮನೆ ನನ್ನೊಡನೆ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಹೋಗ ಹಾಗೆ ಪ್ರಾಣಪಕ್ಷಿ ಹೇಳದನ್ನು ಕೇಳುವ ಮನಸ್ಸಾಕ್ಷಿ ಹಾಗೆ ಪ್ರಾಣಪಕ್ಷಿ ಹೇಳದನ್ನು ಕೇಳುವ ಎನ್ನ ಮನಸ್ಸಾಕ್ಷಿ ಭೂಮಿಗೆ ಬೀಜ ಜೋಡಿ ಮೂಗಿಗೆ ಮುತ್ತೆಯ ಜೋಡಿ ಸಮುದ್ರ ಕಾಲುಗಳ ಜೋಡಿ ಏನೇ ಮಕ್ಕಳೇ ಪಡಿಲಾರದ ನುಡಿಗಳೆಂಬುಡು ಇಕೋ ಎನ್ನನ್ನು ಕೂಡು ಈ ನುಡಿಗಳನ್ನ ನೀನು ಕೇಳಬಾರದಂತ ನೋಡಿಕೊಳ್ಳುವ ನೋಡು ಮೊದಲು ನೀನು ಎನ್ನ ನುಡಿಗೆ ಬಡಂಬಟ್ಟು ಪ್ರೀತಿಯನ್ನು ಪಟ್ಟು ಎನ್ನ ಕನ್ನಡಕ್ಕೆ ಬಂದರೆ ಈ ಅಂಗದ ದಾನವಕುಲ ಸಾಮ್ರಾಜ್ಯಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡಿಕೊಳ್ಳುವ ನಾನು ನುಡಿ ಯಾವ ಮುಕ್ತಿನ ಕಡೆ ಪರಿಪರಿಂದ ಘೋರಾಡಿಸಿದೆಯಾ ಸಹಜವಾಗಿ ಓಡಿಸುವ ನಿನಗೆ ಘೋರವಾದ ಶಾಪವನ್ನು ಕೊಡಬೇಕು ಶಾಪ ಕೊಟ್ಟರೆ ಸಿಕ್ಕಿಲ್ಲ ನಿನ್ನನ್ನು ಬಿಡುವುದಿಲ್ಲ ಶಾಪ ಕೊಟ್ಟ
ಚಿಂತೆಯಿಂದ ನನ್ನನ್ನು ಬಿಡೋದಿಲ್ಲ. ಹೌದಿಲ್ಲೇ ಕಾಂತೆ? ಲೋ ಹೊರಗಡೆ ಏ ಆಟವಾಡೆ? ಆವಾಗ ಶಾಪವನ್ನು ಕೊಡಲು ಹೆದರಬೇಕು. ಶಾಪಗೆಡೆ ಕೊಡುವೆ ಪಾಪವನ್ನೇ ಏ ಕಷ್ಟಪಟ್ಟೆ? ನನ್ನನ್ನು ಪರಿಪರಿಯಿಂದ ಘೋರವಾಡಿಸಿದೆಯಲ್ಲ. ಸಹಜವಾಗುವ ಸುಂದರಿ. ನಾನು ನಿನಗೆ ಘೋರವಾದ ಶಾಪವನ್ನು ಕೊಟ್ಟಿರುವೆನು. ಏ ಸುಂದರಿ, ಶಾಪ ಕೊಟ್ಟರೆ ಚಿಂತೆಯಿಲ್ಲ, ನಿನ್ನಲ್ಲಿ ಬಿಡುವುದಿಲ್ಲ. ಲೋ ಹೊರಗಡೆ ಏ ಸುಂದರಿ, ಮುದಿ ನರಿಗಳ ಒತ್ತಡ ಆಕಾಶ ಮೇಲೆ ಅದುರುವುದೇ, ಎಕ್ಕುಲಿ ಎದವಡಿಯುವುದೇ, ನಿನ್ನಂತವಳು ಶಾಪ ಕೊಟ್ಟರೆ ನಿನಗೆ ತಟ್ಟುವುದೇ? ಲೋ ಮೂರ್ಖ, ಏ ಕಡೆ ಒಂದು ಹೆಣ್ಣಿನ ಶಾಪ ತಟ್ಟೋದು ಮೂಢ. ಅದು ಎಲ್ಲಿ ಸಾಧ್ಯವಿಲ್ಲ ಸುಂದರಿ. ನಿನ್ನ ವಂಶವು ಹಾಳಾಗಿ ಹೋಗಲಿ. ನಿನ್ನ ಗಂಡನ ವಂಶವಾಳಾಗಿ ಹೋಗಲಿ. ನಿನ್ನ ವಂಶದಲ್ಲಿ ಹೆಣ್ಣು ಮಕ್ಕಳ ಹುಟ್ಟಿರಬಾರದು. ನಿನ್ನ ಗಂಡನಿಗೆ ತಟ್ಟರೆ ಸುಂದರಿ. ನಿನ್ನ ಬಾಯಿಗೆ ಹೊಡೆಬೇಡಲಿ. ನಿನ್ನ ಗಂಡನಿಗೆ ಬಾಯಿ ಬಿಡೋದಿಲ್ಲ. ನಿನ್ನ ನಾಲಿಗೆ ಸೇರಿ ಹೋಗಲಿ. ನಿನ್ನ ಗಂಡನಿಗೆ ನಾಲ್ಕು ನಿನ್ನ ಶಾಪನೆಗೆ ತಟ್ಟಲು ಇಷ್ಟ. ಬಳಿ ಬಳಿಗೆ ಎಲ್ಲ ಸಾರುತ್ತೆ. ಸುರನಗರದರನ್ನೇ ಮಾತಿನೋಳ ಸಂಪನ್ನೆ ನಿನ್ನ ಗೋಡಾಟವಂ ದಾರಿ ಕೇಳವರು ಏನಲ್ಲೇ ಲೋ ಗಂಡ, ಹಿಂದಕ್ಕೆ ಅನೇಕ ದಾನವರು ನಿನ್ನ ಕಂಡು ಕಣ್ಣಂತೆ ಹೇಳ್ತಾ ಇದ್ದುಕೊಂಡು ಮಾಡಲಿಲ್ಲ. ಸುರರ ಮೇಲೆ ಕಂಡೆತ್ತಿ ಬಂದ ದಾನವರಿಗೆ ಸುರ ಕಣ್ಣೀರನ್ನು ಕಳಿಸಿ ಅವರ ಮನಸ್ಸನ್ನು ಸಂತೋಷಪಡಿಸಿ ಲೋ ಮೂರ್ಖ, ಶಾರದವನ್ನು ಮಾಡಿಸುವ ನಿನ್ನ ಕೆಟ್ಟದವನ್ನು ನಾನು ಎಷ್ಟೊಂದು ಹೇಳಲೇ ಎಲೆಯಲ್ಲಿ ಚಳೆ ಲೋ ನೀಚ ಆತ್ಮ, ನಿನ್ನ ನೀಚ ಬುದ್ಧಿಯನ್ನು ಬಿಟ್ಟು ಈ ಶಾಸ್ತ್ರ ಕೌಶಲ್ಯಂತೆ ಬಂದರೆ ಸರಿ, ಇಲ್ಲವಾದರೆ ಇಲ್ಲವಾತಂದರೆ ಈ ರಥದ ಮುಂಭಾಗಕ್ಕೆ ಕಟ್ಟಿ ನಿನ್ನ ಮೇಲ್ದೇವ ಕಟ್ಟಿ ಮೂರ್ಕಳೆ ನನ್ನನ್ನು ಎಳೆದುಕೊಂಡು ಹೋಗುವೆಯ? ಎಳೆದುಕೊಂಡು ಹೋಗನೆಂದು ಹೇಳುತ್ತಿರುವೆಯ? ರಥಕ್ಕೆ ಕಟ್ಟಿ ಲೋ ಕಷ್ಟ, ನನ್ನಂತ ವೀರನ ನಿನ್ನಂತ ಸುಂದರ ಸ್ತ್ರೀಗಳನ್ನು ಕಾಮ ನಾಟಕ್ಕೆ ಮಾತ್ರ ಕರೆದ್ರೆ ತರವಲ್ಲ ಎಂಬುದು ಯಾದರ ಉಂಟು. ತರವಲ್ಲ ನಿನಗೆ ಇಷ್ಟಪಟ್ಟು ಸುಮ್ಮನೆಯನ್ನ ಮಂತ್ರವನ್ನು ಉಂಟು. ಲೋ ಭ್ರಷ್ಟ, ಮಕ್ಕಳೇ ನನ್ನನ್ನು ಬಿಟ್ಟು ಹೋದರೆ ಆಗ ಉಳಿಯುವುದು ನಿನ್ನ ಪ್ರಾಣದ ಗುಟ್ಟು. ಅದು ಎಂದಿಗೆ ಸಾಧ್ಯವಿಲ್ಲ. ನಿನ್ನನ್ನು ಎಳೆದುಕೊಳ್ಳುವುದು ಖಂಡಿತವಾಗಿ ಹೋಗುವುದಿಲ್ಲ ಸುಂದರೇ. ನಾನು ಎಷ್ಟು ಹೇಳಿದರೂ ನಿನ್ನ ಬುದ್ಧಿಗಳಲ್ಲ. ದನಗಳನ್ನು ಮೇಲಿ ವಚಿಸಿದ ವಾಸನಾಡಿಸಲಿ ಸಿದ್ಧಲಿಂಗೇಶ್ವರನು ನಿನ್ನ ನಡತೆಯನ್ನು ಮೆಚ್ಚಲಾರ ನೋಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ತರುಣಮಣಿ ಸಿಟ್ಟಾಗ ಬೇಡ ನೀನು. ನಾನೇನು ಈ ಲೋಕದಲ್ಲಿ ಇಲ್ಲದ ಕಾರ್ಯಕ್ಕೆ ಕರೆದಿಲ್ಲ ನಿನ್ನನ್ನು ನಾನೇನು. ಇದಕ್ಕೆ ಅಂತಂತ ಮಹಾಮಾನ್ಯರೆಲ್ಲ ಕುಲಭ್ರಷ್ಟರಾಗಿ ಹೋಗಿರುವಲ್ಲ ಮತ್ತು ನಾನು ನೀನು ಬಾಡೇನು. ನಾಚಿಕೆ ಎಂಬುಟ್ಟು ಸುಮ್ಮನೆಯನ್ನ ಕರದಲ್ಲಿ ರೂಪವತಿ ಅತಿ ಚಂದ್ರಕ್ಕೆ
ಎಲೆ ಬಂಡ ಬಂಡೆ ಲೋ ಬಂಡನೆ ಆ ಸುರದ ದಾವಗಂಡಿಗಳನ್ನು ಎನ್ನ ಮುಂದೆ ಕೊಂಡಾಡಿ ಆ ರಂಡ ಬಲಹೀನರಾದ ಪುಣ್ಯ ದೇವತೆ ಕಥೆಗಳು ಎಲೆ ಸುಂದರೇ ಲೋ ಬಂಡನೆ ಬಲಹೀನನಾದ ರುದ್ರನ ನಿಂದಿಸ ದಕ್ಷಿಣ ಮತಿಸಲು ವೀರಭದ್ರನನ್ನು ಕಳಿಸಿದ ಎಲೆ ಸುಂದರೇ ವಿಷ್ಣು ಎಂಬ ಪ್ರಶ್ನೆ ನಮ್ಮ ಅಸುರರ ಸಮರವೊಂದೈದೆ ಸ್ತ್ರೀ ವೇಷವನ್ನು ಧರಿಸಿ ಅಮೃತವನ್ನು ವಿಷ ಮುಡಿಸಿ ನಾಶ ಮಾಡಿದ ಯುದ್ಧವನ್ನು ಮಾಡದೆ ಕೈಲಾಸವಾಸನಾದ ಈಶನು ವಿಷ್ಣುವನ ಒಟ್ಟಿಗಳು ಬಚ್ಚಿಟ್ಟುಕೊಂಡಿರಲ್ಲ ಏನೇನಲ್ಲೇ ಅಷ್ಟ ದಿಕ್ಪಾಲಕರೊಳಗೆ ಒಡೆಯನಾದ ನಿನ್ನ ಗಂಡ ನಮ್ಮ ಸಣ್ಣನು ಎನ್ನಯ ಉಪ್ಪಿಟೊಳಗೆ ತಾಳದ ಈ ಪಟ್ಟಣ ಬಿಟ್ಟು ಯಾವ ಲೋಕದಲ್ಲಿ ಬಚ್ಚಿಟ್ಟುಕೊಂಡಿರುವ ನಾವೇನೋ ಎಲೆ ಸುಂದರೇ ಲೋ ಭಗವನೇ ಈ ಶಾಸ್ತ್ರಗೌತಮವಾದ ಪರಾಕ್ರಮಕ್ಕೆ ಎದುರಾದ ನಿಲ್ಲುವ ಸರ್ವೈರ್ಗಳ ದಾರಿ ಬರಕಂತೆ ಇಂದ್ರನ ಚಿಂತೆ ಲೋ ಮೂರ್ಖನೇ ಏ ಮಕ್ಕಳೇ ಲೋ ಕೃಷ್ಣನೇ ಏ ಮಸ್ತುಂಡೆ ಲೋ ಪಾಪಿಷ್ಠನೇ ಏ ಪಾಪಿಷ್ಠಳೇ ಹೇಳಿ ಹೇಳು ಅದೇನು ಚೆನ್ನಾಗಿ ಬರೋಣ ತಾರಾವೇ ಅದೇನು ಚೆನ್ನಾಗಿ ಹೇಳು ನಿನ್ನ ಮೂಢ ಮಾತುಗಳನ್ನು ದಾಟದವರು ಅಂತ ಜಗತ್ಕಂಡವಾದರೆ ನಮ್ಮಂತ ಗಂಡಿಗಳಿಗೆ ಎದುರು ನಿಂತಿದ್ದ ಮಾಡುವ ಗುಂಡಿಗಿಂತೆ ಆ ನಿನ್ನ ದೇವತೆಗಳೆಂಬ ನಂಡರಿಗೆ ದವ್ಯ ಸಾಲದು ಇಲ್ಲೇ ಸುಂದರೇ ಕಪಟ ವೇಷಗಳನ್ನು ಧರಿಸಿ ಮೋಸದಿಂದ ಕೊಲ್ಲುವುದು ನಿಮ್ಮಂತ ಮೂರ್ಖ ದೇವತೆಗಳಿಗೆ ಸರಿ ಎಮ್ಮಂತ ವೀರಾದಿ ವೀರರಲ್ಲ ಇಲ್ಲೇ ಸುಂದರೇ ಅವರವರ ಆಸೆಯ ಬಿಟ್ಟು ಇರಣ್ಣ ನಗರಕ್ಕೆ ತರಳ ಬುದ್ಧಿಗಳ Oh
ಪಡೆದುಕೊಂಡು ಹೆಂಡತಿಯನ್ನು ಇನ್ನೊಬ್ಬರಿಗೆ ಒಪ್ಪಿಸಿ ಕಣ್ಮರೆ ಆಗುತ್ತಿರಲ್ಲ. ಏ ಮಕ್ಕಳೇ, ಸುಮ್ಮನೆಯನ್ನ ಮಾತನ್ನು ಕೇಳಿ ಎನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟೋಗು ಭ್ರಷ್ಟ. ಏಲೇ ಸುಂದರಿ, ನೀನೀಗ ತೊಟ್ಟಿರುವ ಮೂಡಿದ ಬಂಗಾರದ ಗಾಡಿಲೊತ್ತು ಈಗಾಗಿರುವ ಸಮಯ 5:30. ನೀನೀಗ ಎನ್ನ ಸೊತ್ತು ನಿನ್ನನ್ನು ಸೇರಿದರೆ ದೊರೆಯುವುದೇನ ಸಕಲ ಸಂಪತ್ತು. ಸುಂದರೇ, ಅದಕ್ಕಾಗಿ ಕೇಳಿದೆಯಾ? ಈ ಸಮಯದಲ್ಲಿ ಕೂಗುವ ಹೊತ್ತು, ಈ ಸಮಯದಲ್ಲಿ ನಿನ್ನ ತುಟಿಯಿಂದ ಎನ್ನ ತುಟಿಗೆ ಕೊಟ್ಟರೆ ನೀನನ್ನು ಮುತ್ತು ಆಗ ಎನ್ನ ತೆರೆದು ಏರವನ್ನು ಮಕ್ಕಳೇನು ಕಾಮದ ಹೊತ್ತು. ಈ ಸಮಯದಲ್ಲಿ ನಾನು ನಿನ್ನನ್ನು ಕೂಡಿದರೆ ಉಡುಪೆಯ ಒಂದು ವರ್ಷದ ತುಂಬಿದ್ರೊಳಗಾದ ಬಂಗಾರ ಮತ್ತು ಭ್ರಷ್ಟ, ಕಾಮ ಪಿತ್ತ ನೆತ್ತಿಗೇರಿ ಮುಚ್ಚಿನಂತೆ ಮಾತನಾಡಬೇಡ. ನೋಡಿದೆಯಾ ಇವಳ ಮಾತನಾಡುವ ರೀತಿ? ಇದೇ ಸಚಿ ಎಂಬ ಕೋತೆ ನಿನ್ನಂತ ರೀತಿ ಕೆಟ್ಟವರು ಎನ್ನಂತ ನೀರನಿಗೆ ಶಾಪ ಕೊಟ್ಟರೆ ತಟ್ಟುವುದೆಂದು ನಿನ್ನ ಮಗಳ ಮಾತನಾಡಿಕೊಂಡಿದೆಯಾ? ಕರ್ಮದ್ರೋಹಿಗಳಾದ ನಿಮ್ಮಂತ ಕಪಟ ದೇವತೆಗಳಿಗೆ ಹೊರತು ನಮ್ಮಂತ ಚಂಡಪ್ಪ ಚಂಡ ಗಂಡಿಗಳಿಗೆಲ್ಲ ಸಾರಥಿ ಇವಳ ಜಡಮು ಎಂಬುದು ಜನನೇ ಎರಡೈವರು ನೋಡುವ ಸಾರಥಿ ಜಾಗ್ರತೆ. ನೋಡಿದ್ಯಾ ಇವಳ ಮಾತನಾಡಿದ ಎಷ್ಟು ಪರಿಪರಿಂದ ಹೇಗೆ ಹೇಳಿದ್ರು ಇವಳ ತರ ಕೆಟ್ಟ ಬುದ್ಧಿ ಬಿಡಲ್ಲ. ಕಿತ್ತು ಇವಳ ಮೂಗಿನಲ್ಲಿಟ್ಟಿರುವ ಗಾಡಿ ಹೊತ್ತು ತಗೊಂಡು ನಮ್ಮ ಹಿರಣ್ಣ ಕೋಟಿ ದ್ವಾರ ಬಾಗಿಲಿಗೆ ಹೊತ್ತು ನನ್ನ ಪರಾಕ್ರಮ ಇವಳಿಗೆ ಗೊತ್ತು. ಇವಳನ್ನು ಎಳೆದುಕೊಂಡು ಹೋಗಲಿಕ್ಕೆ ಇದೆ ಸರಿಯಾದ ಹೊತ್ತು. ಇವಳನ್ನು ಕೂಡುವ ಇವತ್ತು ಇನ್ಸ್ಟಾಗ್ರಾಮ್ ವೀರಯ್ಯ ಸಣ್ಣ ಸಾಳೂರು ವೆಂಕಟೇಶ್ ಇವರು ಮನ್ಮತ್ತ ಪಾತ್ರವರಿಗೆ ಇದು ಹೂವಿನ ಹಾರವನ್ನು ಆಯ್ಕೆ ಮಾಡಿರ್ತಾರೆ.
ಈ ದೇವೇಂದ್ರನ ಮಾತುಗಳ ಸಮ್ಮತ ನಂಬಬೇಡ. ಇವನೊಬ್ಬ ಮೋಸಗಾರ, ಹೆಣ್ಮಕ್ಕಳಲ್ಲಿ ಕೂಡ ಆ ಗುರುವರೇಂದ್ರನೇ ಈ ಕಾರ್ಯವು ಸರ್ವತ ನಮ್ಮಿಂದ ಆಗಬದಿಲ್ಲ. ನಾವು ವೇದ ಬೋಧನೆಗಳ ಉಪನ್ಯಾಸಕರ ಆದ ಕಾರಣ ಇಂಥ ಮಾಡೋದ್ರಲ್ಲ. ನಮ್ಮಂತ ವೀರರಿಂದ ಆಗಲಾರದ ಕಾರ್ಯ ನಮ್ಮಂತವರಿಂದ ಇದೆ. ಇದು ಎಂದಿಗೆ ಸಾಧ್ಯವಿಲ್ಲ. ಅಮರಾವತಿ ನೀವೇ ಒಂದು ಕಥೆ. ಅವು ವೀರಾದಿ ವೀರರೇ, ನಿಮಗೆ ಶರಣಾಗತರಾಗಿ ಬೇಡುವೆನು. ನಮ್ಮನ್ನು ರಕ್ಷಿಸಲು ವೀರರೇ, ಮಹಾಸುರರೇ. ಅವೋ ದೇವೇಂದ್ರ ಸಾರ್ವಭೌಮ, ನಿನಗೆ ತಕ್ಕವು. ನಿನ್ನ ಕೈಯಲ್ಲಿ ವಜ್ರವಾಯುಧದ ಮೇಲಾಗಿ ಮುಕ್ಕೋಟಿ ದೇವತೆಗಳಿಗೆ ನಮ್ಮಂತ ಬಡಬಾಯಿಗಳ ಕಡೆಗೆ ಹಾಸ್ಯ ಮಾಡಬೇಕಂತ ನಮ್ಮಲ್ಲಿ ಬಂದಿಲ್ಲ. ನಾವು ಎಲ್ಲಿದ್ದರೂ ನಿಮ್ಮ ಹೆಸರು ಅಡಗಬಲ್ಲದು. ನಮ್ಮದ ಗೋಂಬನ್ನು ಮಾಡುವುದಕ್ಕೆ ನೇಮಕಾತಿಸಿದ ನಾರಿಯರೊಬ್ಬರ ಕೂಡಿ ಮನ್ಮಥನನ್ನು ಕಳಿಸಿ ನಮ್ಮ ಸಭಾವನ್ನು ಭಂಗ ಮಾಡಿದೆ. ಮತ್ತೆ ಸಾಲದಿಂದ ಯಾವುದೋ ಒಂದು ನೆಪದಿಂದ ನಮ್ಮಲ್ಲಿಗೆ ಬಂದಿಲ್ಲ. ನಮ್ಮ ಧರ್ಮವು ಎಷ್ಟಂದೇಳಿ ಶಿವ ಶಿವ ಸಾಮ ಶಿವ. ಅವು ವೀರಾದಿ ವೀರರೇ, ನನ್ನ ದುರ್ಗತಿಗಳನ್ನು ಶ್ರಮಿಸಿರಿ. ನನ್ನನ್ನು ಕಾಪಾಡಲಿ ವೀರಾದಿ ವೀರರೇ. ನನ್ನ ಸರಿ ಸಾಮಾನು ಯಾರು ಇಲ್ಲವಲ್ಲ. ಒಡನೆ ಮೀಸಲನ್ನು ಏರಿಸಿ ಖಡ್ಗವನ್ನು ಬಿಡಿದ ಪರಾಕ್ರಮವನ್ನು ತೋರುವ ನಿನ್ನಂತ ಮನುಷ್ಯರೇ. ನಿಮ್ಮಂತ ವೀರರಿಂದ ನಮ್ಮಂತವರಿಂದ ಇದೆ. ಇದು ಎಂದಿಗೆ ಸಾಧ್ಯವಿಲ್ಲ. ಅಮರಾವತಿ ನೀವೇ ಅವು ಸುರವೇ, ನಿಮಗೆ ಕೈ ಮುರಿದು ಬೇಡಿಕೊಳ್ಳುವೆನು. ವೀರರೇ, ಮಹಾಸುರವೇ. ಅವು ವೀರಾದಿ ವೀರರೇ, ನಿನ್ನ ಚಿಂತೆಯನ್ಬಿಡು, ಸಂತೋಷ ಪಡು. ಈ ಧರ್ಮನಾಥ ನಾರಾಯಣ ಸಕಲ ಸಹಸ್ರಗಳನ್ನು ಸಿದ್ಧವಾಗಿರು. ಈ ಸಾರಥಿ ಮಧ್ಯಾಹ್ನಭೂಪತಿ ಸಹಸ್ರ ಕೌಶಲಂಬ ರಾಕ್ಷಸಾದ ಸಂಹಾರಗೋಸ್ಕರ ನನ್ನ ನಾರಾಯಣರು ಹೋಗುವರೆಂದು ವಿಜಯ ಡಂಗೂರವನ್ನು ನಡೆಸುವಂತ ನಾವು ಸಾರಥಿ ಎಲ್ಲಿ ಅಡಿಗೆ ಬಂದಿರುವ ಬಯಲಿಗೆ ಎದ್ದು ಬರಲಿ. ನಿನ್ನ ದೇಹದ ಕೊಬ್ಬನ್ನು ಇಬ್ಬಾಗ ಮಾಡಿ ಹಬ್ಬದಾಡಿಗೆ ಮಾಡ 10 ಭಾಗಗಳಿಗೆ ಪುನರ್ನಿರ್ಮಿಸುವೆ. ಈ ಮೂರ್ಖ, ಈ ಆತ್ಮವನ್ನು ಉಡಿಯುವುದಕ್ಕೆ ನೀಗ ಕಂಡಿದ್ದರೆ ಅವರ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಕವಿಯ ಯಕ್ಷರನ್ನು ಸಹ ನಿಮ್ಮ ಪೌರುಷವು ನಾನು ಎಷ್ಟನ್ನೇ ಸರ್ಪವನ್ನು ಕಪ್ಪೆ ಹಿಡಿದುಕೊಂಡು ಬಂದಂತಾಯ್ತು. ನಾವು ಸರ್ವದಾ ವೀರರ ಸುರೇ.
ಅಸುರರ ವಂಶವನ್ನು ನಾಶಪಡಿಸಬೇಕೆಂದು ಉಗ್ರ ನರಸಿಂಹನ ಅವತಾರ ಬಂದಾಡಿ ನರನಾರಾಯಣನ ಅವತಾರವನ್ನೇನು ಈ ಭೂಮಿಗೆ ಧರಿಸಿ ಬಂದಿರುವ ಮೂಡ ಎಲೆ ಈ ಮೂರ್ಖ ದೇವತೆಗಳಿಗೆ ಎನ್ನ ಕೈಗೊಳ್ಳತರಾಗಬೇಡರೆ ಮೋಹದಿಂದ ಅವರನ್ನು ಕೊಂದು ಮಾತ್ರಕ್ಕೆ ನಾನು ಸಾಯುತ್ತೇನೆಂದು ನಿಮ್ಮ ಮಂತ್ರವನ್ನು ಮಾಡುವುದಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ. ಹಿಂದಕ್ಕೆ ಓಡಿ ಹೋಗದೆ ಅವರೇ ಪರಮ ಚಂಡಾಲರೇ, ಏ ಪರಮ ಮೂರ್ಖರೇ, ಆತನನ್ನು ಬಿಡುವುದೇ ಮುಖ್ಯ. ಏನೇ ನರಹರಿ ಎಂಬ ಗುಬ್ಬ ಏನಿದೆ ನಿನ್ನೆಯ ಪ್ರತಾಪ ಆರಿಸಿವನೋಡು ನಿನ್ನೆ ಕುಲದೀಪ ಬಿಡುಗಡೆ ನಿನ್ನೆ ಬಾ ಜನ್ಮ ಕಂಟಕರಾದ ನಿಮ್ಮಂತ ಸುರವಾಣಿಗಳನ್ನು ಹರಿಗಳೆದು ಹಸಿರ ಮಾಡಿಯ ಒಡಲಿಗೆ ಊಟವನ್ನಿಟ್ಟು ಸಂತೋಷವನ್ನು ಮಾಡುವೆ. ಎಂದಿಗೆ ನಿನ್ನ ಪ್ರಾಣವು ತೆಗೆಯುವುದು ಸ್ವಲ್ಪ ತಡೆದುಕೊಂಡ ಹದಮ ನಾರಾಯಣ ನಾರಿಯೋಳು ಜನ ನಿನಗೆ ಅದಕ್ಕೆ ಇದ್ದದ ಪ್ರಾಣ ನೀನಾವ ಮಹಾಪ್ರವೀಣ ಹೂಡು ಒಡೆಯ ಬ್ರಹ್ಮತ್ವದ ಬಾಣ ಪ್ರಾಣ ನಿನ್ನ ಗೌರಮೂರ್ತಕ ರೆಕ್ಕೆ ಆರಿಸಿ ನಿನ್ನ ಟಿಂಬವನ್ನು ಕಳೆದು ಈ ಕುಮ್ಮನನ್ನು ಬಿಡಿಸುವೆ. ದೇವತೆಗಳಲ್ಲ ನಾನ ಗಂಡನೆಂದು ಈ ಭೂಮಂಡಲದೊಳು ವಿಜಯ ಡಂಗೂರವ ಮೂಡಿಸುವ ಕಣ್ಣಿಯ ನಾರಾಯಣ ನಿನ್ನ ಬಂಧು ಬಾಂಧವರನ್ನು ಚೆನ್ನಾಗಿ ನೆನೆಸುವ ನಿನ್ನಗೆ ಬೆಂಬಲವಾಗಿ ದಾನ ಬರುವರು ಅವರನ್ನು ಬೀಗರ ಬರೆಯಲು ದಂಡವಾದಾಗ ನಾರಾಯಣ ಕಾಲಲ್ಲಿ ಗದ್ದೆಯನ್ನು ಕಟ್ಟಿ ಕೈಯಲ್ಲಿ ಬಳಿಯನ್ನು ಉಟ್ಟು ಗಟ್ಟ ಸೀರೆಯನ್ನು ಉಟ್ಟು ತಕಕೈ ಅಂತ ಮಾಡುವ ಪಾತ್ರದಲ್ಲಿ ನೀನು ಕೊಚ್ಚಿಯಲ್ಲಿ ಏಸಿಗೆ ತಿನ್ನುವ ಅಂದಿಯಾಗಬದ್ದು ಈರನಾಕ್ಷನನ್ನು ಕೊಂದು ನರ ಮಾಂಸ ಭಕ್ಷಕನಾಗಿ ಬಂದು ದೊಡ್ಡಪ್ಪನನ್ನು ಕೊಂದೆ ನಿಜ ರೂಪದಲ್ಲಿ ಬಂದು ಯಾರನ್ನ ಕೊಂದು ಸುರುವರಾಗಲೇ ಮುಖ್ಯರೇ ಪ್ರಿಯರನ್ನ ಸಂಬರ್ಧಿ ಬೀಸಾದೆ ಶಿವನ
ಶ್ರೀ